ಅದೆಷ್ಟೋ ಮಂದಿ ಹುಡುಗಿಯರು ಮಹಿಳೆಯರು ಬ್ಯೂಟಿ ಮೇಂಟೈನ್ ಮಾಡಬೇಕು ಅಂತ ತಲೆ ಮೇಲೆ ಬರುವಂತಹ ಸೂರ್ಯನನ್ನ ದ್ವೇಷಿಸ್ತಾರೆ. ಸೂರ್ಯನ ನೇರ ಕಿರಣಗಳು ಚರ್ಮದ ಮೇಲೆ ಬಿದ್ದರೆ ಮುಖ ಕಪ್ಪಗಾಗುತ್ತೆ ಅಂತ ಹೆದರ್ಕೊಳ್ತಾರೆ. ಇದೇ ಕಾರಣಕ್ಕೆ ವೇಲ್ನಿಂದ ಮುಖವನ್ನು ಮುಚ್ಕೊಂಡೇ ಹೊರಕ್ಕೆ ಕಾಲಿಟ್ಟು ಓಡಾಡ್ತಾರೆ. ಆದರೆ ಸೂರ್ಯನನ್ನ ಅಷ್ಟು ದ್ವೇಷಿಸುವುದು ಒಳ್ಳೆಯದಲ್ಲ ಅನ್ನುವಂಥ ಸಂಗತಿಯನ್ನ ಇದೀಗ ಒಬ್ಬ ಮಹಿಳೆ ಸಾರಿ ಹೇಳ್ತಾ ಇದ್ದಾಳೆ. ಇದೇ ಮೇ 14ನೇ ತಾರೀಕು ಚೀನಾದ ಒಂದು ಆಸ್ಪತ್ರೆಯ ಎಮರ್ಜೆನ್ಸಿಗೆ 48 ವರ್ಷದ ಮಹಿಳೆಯೊಬ್ಬಳು ರೋಗಿ ಅಡ್ಮಿಟ್ ಆದರು. ಆ ರೋಗಿಯ ಹಿನ್ನೆಲೆ ಕೇಳಿ ಒಂದು ಕ್ಷಣ ಚೀನಾದ ವೈದ್ಯಾಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಲಾಂಗ್ ಶೂಂಗ್ ಅನ್ನುವಂತಹ ಇದೇ 48 ವರ್ಷದ ಮಹಿಳೆ ಅಕ್ಷರಶಃ ಬದುಕಿದ್ದು ನರಕವನ್ನು ಅನುಭವಿಸ್ತಾ ಇದ್ದಾಳೆ. ಈಕೆ ಮಂಚದಿಂದ ಎದ್ದು ಕುಳಿತುಕೊಂಡ್ರು, ಪಕ್ಕಕ್ಕೆ ತಿರುಗಿದ್ರು, ಮೈ ಮೂಳೆಗಳೇ ಪೀಸ್ ಆಗ್ತಾ ಇದೆ. ಸೂರ್ಯನ ಬೆಳಕಿಗೆ ಹೋಗ್ಬಿಟ್ರೆ ತನ್ನ ಬಿಳಿ ಬಣ್ಣದ ಚರ್ಮ ಕಪ್ಪಾಗಿ ಹೋಗ್ಬಿಡುತ್ತೆ ಅನ್ನುವಂಥ ಭಯಕ್ಕೆ ಚೀನಾದ ಆ ಮಹಿಳೆ ಮನೆಯಿಂದ ಕಾಲೇ ಇಟ್ಟಿರಲಿಲ್ಲ. ಈ ವಿಚಿತ್ರ ಅಭ್ಯಾಸ ಎಂಥ ಆರೋಗ್ಯ ಸಮಸ್ಯೆಗೆ ತಂದಿಟ್ಬಿಟ್ಟಿದೆ ಅಂತಂದರೆ ಅತಿಯಾದ ವಿಟಮಿನ್ ಡಿ ಕೊರತೆಯಿಂದಾಗಿ ಇದೀಗ ಮಹಿಳೆ ನರಕವನ್ನು ಅನುಭವಿಸ್ತಾ ಇದ್ದಾಳೆ.